ಈ ವಿಡಿಯೋದಲ್ಲಿ ನಾವು ನೋಡೋಣ ಹೌ ಟು ಅಪ್ಲೈ SSP. ನಾವು SSP ಸ್ಕಾಲರ್ಶಿಪ್ಪನ್ನು ಎರಡು ವಿಧದಲ್ಲಿ ಅಪ್ಲೈ ಮಾಡಬಹುದು. ಒಂದು SATS ಮೂಲಕ, ಇನ್ನೊಂದು SSP ಆಫಿಷಿಯಲ್ ವೆಬ್ಸೈಟ್ ಮೂಲಕ. ಇಂದು ನಾವು ಈ ವಿಡಿಯೋದಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಮೂಲಕ SSP ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡಬಹುದು ಎಂದು ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡುವ ಮೊದಲು ತಿಳಿಸುವುದೇನೆಂದರೆ, ಈ ಹಿಂದೆ ಸ್ಕಾಲರ್ಶಿಪ್ ಜಮಾ ಆದಂತಹ ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು SSPಯಲ್ಲಿ ಹಾಕುವ ಅಗತ್ಯವಿರುವುದಿಲ್ಲ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ನಿಮ್ಮ ಬ್ರೌಸರ್ನಲ್ಲಿ SATS ಎಂದು ಟೈಪ್ ಮಾಡಿ ಹಾಗೂ ಸರ್ಚ್ ಮಾಡಿ. ತದನಂತರ ನೀವು ನೋಡಬಹುದು, ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಎಂಬ ಆಪ್ಷನ್ ಕಾಣ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಾವು ನಮ್ಮ ಯೂಸರ್ ID ಹಾಗೂ ಪಾಸ್ವರ್ಡ್ನ ಮೂಲಕ ಲಾಗಿನ್ ಮಾಡಿಕೊಳ್ಳಬೇಕು. ಯೂಸರ್ ID ಹಾಗೂ ಪಾಸ್ವರ್ಡ್ ಟೈಪ್ ಮಾಡಿದ ನಂತರ ಕೆಳಗೆ ಕ್ಯಾಪ್ಚರ್ ಕೋಡನ್ನು ನಾವು ನಮೂದಿಸಬೇಕು. ನೋಡಬಹುದು ಸ್ಕ್ರೀನ್ನ ಬಲಭಾಗದ ಕಡೆ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಸ್ಕಾಲರ್ಶಿಪ್ ಪೋರ್ಟಲ್. ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಮೆನ್ಯೂನ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ರಿಜಿಸ್ಟ್ರೇಷನ್ ಎಂಬ ಆಪ್ಷನ್ ನಾವು ಇಲ್ಲಿ ಕಾಣ್ತೇವೆ. ಇದರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಅದನಂತರ ಮೊದಲ ಆಪ್ಷನ್ ರಿಜಿಸ್ಟರ್ ಸ್ಟೂಡೆಂಟ್, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ನೋಡ್ಬೋದು, ಖಾತೆಯನ್ನು ಸೃಜಿಸಿ, ಮೆಟ್ರಿಕ್ ಪೂರ್ವ, ವಿದ್ಯಾರ್ಥಿ SATS ಗುರುತಿನ ಸಂಖ್ಯೆ, ಅಂದರೆ ಯಾವ ವಿದ್ಯಾರ್ಥಿಯ ಅಪ್ಲಿಕೇಶನನ್ನು ನಾವು ಅಪ್ಲಿಕೇಶನ್ SSPಯಲ್ಲಿ ಹಾಕ್ತಾ ಇದ್ದೇವೆ ಅಂಥ ವಿದ್ಯಾರ್ಥಿಯ SATS ಸಂಖ್ಯೆಯನ್ನು ಇಲ್ಲಿ ನಾವು ನಮೂದಿಸಬೇಕು. SATS ಸಂಖ್ಯೆ ನಮೂದಿಸಿದ ಮೇಲೆ ಮಾಹಿತಿ ಪಡೆಯಿರಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ನಾವು ಹೆಸರು, ಹಾಲಿ ತರಗತಿ, ಶಾಲೆಯ ಹೆಸರು, NSP ಡೀಟೇಲ್ಸ್ ಎಂಬ ಮಾಹಿತಿಯನ್ನು ನಾವಿಲ್ಲಿ ನೋಡಬಹುದು. ಇದರಲ್ಲಿ ಕೇವಲ NSP ಸಂಖ್ಯೆಯನ್ನು ಹಾಕಿದರೆ ಸಾಕು, ನಮ್ಮ ಅಪ್ಲಿಕೇಶನ್ ಪೂರ್ಣಗೊಳ್ಳುತ್ತೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ನಂತರವೂ ಯಾವುದೇ ಆಪ್ಷನ್ ತೆರೀತಾ ಇಲ್ಲ. ಅದಕ್ಕಾಗಿ ನಾವು ಪರಿಷ್ಕರಿಸು ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದರ ನಂತರ ನಾವು ಇಲ್ಲಿ ಆ ವಿದ್ಯಾರ್ಥಿಯ NSP ಸಂಖ್ಯೆಯನ್ನು ನಮೂದಿಸಬೇಕು. ಇದಾದ ನಂತರ ಪರಿಶೀಲಿಸಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ವಿದ್ಯಾರ್ಥಿಯ ಹೆಸರು ಇಲ್ಲಿ ತೋರಿಸಲಾಗುತ್ತೆ. ತದನಂತರ ಓಕೆ, ಆಮೇಲೆ ಉಳಿಸಿ ಮತ್ತು ಮುಂದುವರಿಯಿರಿ. ನೋಡಿ, ಇಲ್ಲಿ ತೋರಿಸ್ತಾ ಇದೆ ಸ್ಟೂಡೆಂಟ್ NSP ಡೀಟೇಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ. ಇದಾದ ನಂತರ ನಾವು ಎಲ್ಲ ಮಾಹಿತಿಯನ್ನು ಓದಿಕೊಳ್ಳಬೇಕು. ಅದನಂತರ ಕೊನೆಯದಾಗಿ ಕರ್ನಾಟಕದ ನಿವಾಸಿಯೇ ಎಂಬ ಆಪ್ಷನ್ ಇಲ್ಲಿ ಕಾಣ್ತಾ ಇದೆ. ಕರ್ನಾಟಕ ನಿವಾಸಿ ಹೌದು. ನಾವು ಇಲ್ಲಿ ಆ ಮಗುವಿನ ವಯಸ್ಸು ನಾವು ಇಲ್ಲಿ ಹಾಕಬಹುದು. ನಾನು ನನ್ನ ಮಗುವಿನ ಖಾಯಂ ವಾಸಸ್ಥಳ ಎಂಬ ಆಪ್ಷನ್ ಮೇಲೆ ಇಲ್ಲಿ ನಾವು ಟಿಕ್ ಮಾರ್ಕ್ ಹಚ್ಚಬೇಕು. ಅದಾದ ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ. ನೋಡಿ, ಈ ಅಪ್ಲಿಕೇಶನ್ ಪೂರ್ಣಗೊಂಡಿದೆ. ತದನಂತರ ನಾವು ಇದನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಸಹಾಯಕಾರಿಯಾಗಿದ್ದರೆ ಈ ಚಾನೆಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.